ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪಾಠ ಆಧಾರಿತ ಮೌಲ್ಯಾಂಕನ 2025-26 ಗಣಿತ 6ನೇ ತರಗತಿ ಕನ್ನಡ ಮಾಧ್ಯಮ ಘಟಕ 1 ಗಣಿತದಲ್ಲಿ ವಿನ್ಯಾಸಗಳು. ಈ ಘಟಕಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು, ಸಂಖ್ಯೆಗಳು ಮತ್ತು ಆಕೃತಿಗಳು, ವಿವಿಧ ರೀತಿಯ ವಿನ್ಯಾಸಗಳನ್ನು ಗುರುತಿಸಿ ನಿಯಮವನ್ನು ರೂಪಿಸುವರು. ಕಲಿಕಾಂಶ: ಸಂಖ್ಯೆಗಳು ಮತ್ತು ಆಕೃತಿಯಲ್ಲಿ ವಿನ್ಯಾಸಗಳು, ಸಂಖ್ಯಾ ಶ್ರೇಣಿಯನ್ನು ದೃಶ್ಯೀಕರಿಸುವುದು, ಸಂಖ್ಯಾ ಶ್ರೇಣಿಯಲ್ಲಿನ ಸಂಬಂಧಗಳು, ಆಕೃತಿಯ ಶ್ರೇಣಿಗಳು. ಉದ್ದೇಶಗಳಿಗೆ ಅನುಗುಣವಾಗಿ ಇಲ್ಲಿ ಜ್ಞಾನಕ್ಕೆ 22%, ತಿಳುವಳಿಕೆಗೆ 35%, ಅನ್ವಯಕ್ಕೆ 23%, ಕೌಶಲ್ಯಕ್ಕೆ 20% ಅಂಕಗಳನ್ನು ನೀಡಿರುತ್ತಾರೆ. ಕ್ಲಿಷ್ಟತೆ ಮಟ್ಟಕ್ಕೆ ಸುಲಭ 27%, ಸಾಧಾರಣ 51%, ಕಠಿಣ 22% ಅಂಕಗಳನ್ನು ಇಲ್ಲಿ ನೀಡಿರುತ್ತಾರೆ. ಈಗ ಮೊದಲನೇ ಘಟಕ ಗಣಿತದಲ್ಲಿ ವಿನ್ಯಾಸಗಳು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನಂತೆ ಪ್ರಶ್ನೆಗಳದಾವ, ನೋಡ್ತಾ ಹೋಗಿ. ಆನಂತರ ಇದರ ಆನ್ಸರ್ಗಳನ್ನು, ಕೀ ಆನ್ಸರನ್ನು ನಾವು ಇದರಲ್ಲಿ ನೋಡೋಣ. ಈ ಪ್ರಶ್ನೆಗಳು ನಿಮಗೆ FA1, FA2 ಹಾಗೂ FA3, FA4 ಮತ್ತು SA1, SA2ಕ್ಕೂ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳೇ ಇನ್ನು ಮುಂದೆ ಬರುತ್ತವೆ. ಇದು DSRT ಅವರ ಒಂದು ಹೊಸ ಆದೇಶವಾಗಿರುತ್ತದೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗಿ, ಇದರ ಉತ್ತರಗಳು ಮುಂದೆ ಬರುತ್ತವೆ. ರೀತಿ ಪ್ರಶ್ನೆಗಳು ಕ್ಲಿಷ್ಟತೆಗೆ ಹಾಗೂ ಇದಕ್ಕೆ ಅನುಗುಣವಾಗಿ ಇರುತ್ತವೆ. ಈ ಪ್ರಶ್ನೆಗಳು ಸುಮಾರು 56 ಪ್ರಶ್ನೆಗಳು ಇದರಲ್ಲಿವೆ. ಉತ್ತರಗಳು ಈ ರೀತಿಯಾಗಿವೆ, ನೋಡ್ಕೊಳ್ಳಿ. ಪ್ರಶ್ನೆ 1, 2, 3 ಕ್ರಮಾನುಗತ ಪ್ರಶ್ನೆಗಳಿಗೆ ಉತ್ತರಗಳು ಇರುತ್ತವೆ. ನೀವು ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರಗಳನ್ನು ಏನು ಮಾಡಬೇಕು, ಅವನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿತಾ ಹೋಗ್ಬೋದು. ಇದು ತುಂಬ ಯೂಸ್ಫುಲ್ ಆಗಿದೆ. ನಿಮ್ಮ ಪರೀಕ್ಷೆಗಳು ಇದೇ ಆಧಾರದ ಮೇಲೆ ಇನ್ನು ಮುಂದೆ ನಡೆಯುತ್ತವೆ. ಇದರಲ್ಲಿ ಆಯ್ದ ಪ್ರಶ್ನೆಗಳು ನಮ್ಮ ಶಾಲಾ ಹಂತದಲ್ಲಿ ಪರೀಕ್ಷೆ ತೆಗೆದುಕೊಳ್ಳಲು ಬರುತ್ತವೆ. ಟೋಟಲಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಇದರಲ್ಲಿ ತೆಗೆದಿರುತ್ತಾರೆ. ಇದು ಕೇವಲ ಈ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ CET, TET ಓದುತ್ತಿರುವವರಿಗೂ ಕೂಡ ತುಂಬ ಉಪಯುಕ್ತವಾದಂಥ ಪ್ರಶ್ನೋತ್ತರಗಳು ಇವಾಗಿರುತ್ತವೆ. ಆದ್ದರಿಂದ ಇದನ್ನು ಎಲ್ಲರೂ ನೋಡಿದರೆ ನಿಮಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಘಟಕ 2 ರೇಖೆಗಳು ಮತ್ತು ಕೋನಗಳು. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡೋಣ. ನೋಡ್ತಾ ಹೋಗಿ ಪ್ರಶ್ನೆಗಳನ್ನು ನೀವು ನೋಟ್ ಮಾಡ್ಕೋಬೋದು. ವ್ಯಾಖ್ಯಾನಿಸಿ, ಇವುಗಳ ಬಗ್ಗೆ ವಾಕ್ಯಗಳನ್ನು ಬರೆಯಿರಿ ಅಂತೇಳಿ ಕೇಳ್ತಾರೆ. ಇವುಗಳ ವಾಕ್ಯಗಳನ್ನು ನಾವು ಈ ಉತ್ತರ ಕೀಯಲ್ಲಿ ಇವುಗಳ ಉತ್ತರಗಳು ಕೂಡ ಇರುತ್ತವೆ. ನೋಡಿರಿ, ಈ ಕೋನಗಳು, ಅಳತೆ. ಈ 2ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಆನ್ಸರ್ ಕೀ ನೋಡೋಣ. 2ನೇ ಘಟಕಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಕೀ. ಪ್ರಶ್ನೆ 1ಕ್ಕೆ ಬಣ್ಣದ ಗುರುತನ್ನು ಹಾಕಿರ್ತಾ ನೋಡಿ, C. ಹಾಗೆ ನೋಡ್ತಾ ಸಾಗೋಣ ಆನ್ಸರ್ಗಳನ್ನು. ಇವು ನೋಡಿರಿ, ಇವುಗಳನ್ನ ನೀವು ಅಲ್ಲಿ ಟಿಕ್ ಹಾಕ್ಕೋತಾ ಹೋದರೆ ಇವು ನಿಮ್ಮ ರೈಲ್ವೆ ಎಕ್ಸಾಮ್ಗಳಿಗೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಸಂಪನ್ಮೂಲ ಆಗುತ್ತದೆ. ಹಾಗೆ ಮ್ಯಾಥ್ಸ್ TET ಒಳಗೆ ಮ್ಯಾಥ್ಸ್ ತೊಗೊಂಡವರಿಗೂ ಕೂಡ ಇವು ಹೆಚ್ಚು ಉಪಯುಕ್ತವಾಗುತ್ತವೆ.
ಹಾಗೂ ಫಸ್ಟ್ ಪೇಪರ್ನಲ್ಲಿ ಮ್ಯಾಥ್ಸಿಗೂ ಕೂಡ ಇವು ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಬರುವ ಸಾಧ್ಯತೆ ಇದೆ. ಇಲ್ಲಿಗೆ 2ನೇ ಅಧ್ಯಾಯದ ಉತ್ತರಗಳು ಮುಗಿದು ಘಟಕ 3ರ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಈಗ ನಾವು ನೋಡುತ್ತಾ ಸಾಗೋಣ. ನೋಡ್ಕೋತಾ ಹೋಗಿ ಈ ಪ್ರಶ್ನೆಗಳು. ನೀವು ಒಮ್ಮೆ ಈ ಪ್ರಶ್ನೆಗಳನ್ನು ಬರ್ಕೊಂಡು ನೀವು ಅವುಗಳ ಉತ್ತರವನ್ನು ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಶ್ನೆಗಳು ಎಷ್ಟು ಇಂಪಾರ್ಟೆಂಟ್ ಇವೆ ಅನ್ನೋದು. ಕೇವಲ ಆಯಾ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇವು ಯೂಸ್ ಆಗೋದಿಲ್ಲ. TET CET ಬರೆಯುವಂಥ ಕಾಂಪಿಟೇಟಿವ್ ಎದುರಿಸುವಂಥ ಸ್ಪರ್ಧಾಳುಗಳಿಗೂ ಕೂಡ ಇವು ಉಪಯೋಗಕ್ಕೆ ಬರುತ್ತವೆ. 34ನೇ ಪ್ರಶ್ನೆ, 35ನೇ ಪ್ರಶ್ನೆ, 36. ನಾ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಹೋದರೆ ಸಮಯ ತುಂಬ ಆಗುತ್ತೆ. ಕೇವಲ 1-2 ಅಧ್ಯಾಯಗಳದ್ದು ಮಾತ್ರ ನಾವು ಪ್ರಶ್ನೆಗಳನ್ನು ನೋಡ್ಬೋದು ಒಂದು ವಿಡಿಯೋದ. ಈಗ 3ನೇ ಅಧ್ಯಾಯ ಸಂಖ್ಯೆ ಆಟದ ಉತ್ತರಗಳನ್ನು ನೋಡೋಣ. ನೋಡ್ತಾ ಹೋಗಿ ಉತ್ತರಗಳನ್ನು. ಈ ವಿಡಿಯೋ ಮಾಡೋದು ಸಮಂಜಸ ಅಲ್ಲ ಅಂದ್ಕೊಂಡಿದ್ದೆ, ಆದರೆ ಎಲ್ಲರೂ ಆ ವೆಬ್ಸೈಟ್ಗೆ ಹೋಗಿ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಲಿಂಕ್ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಆದರೂ ಐಡಿಯಾ ಇದ್ರ ಬಗ್ಗೆ ಬರಲಿ ಅಂಥೇಳಿ ನಾನು ಇದನ್ನು ಮಾಡಿದ್ದೀನಿ. ಇಲ್ಲಿವರೆಗೂ 3ನೇ ಅಧ್ಯಾಯ ಮುಗೀತು. ಈಗ 4ನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ಇದರ ಪ್ರಶ್ನೆಗಳನ್ನು ನೋಡ್ಕೋತಾ ಹೋಗೋಣ. ಪ್ರಶ್ನೆಗಳನ್ನು ನೋಡಿ ದತ್ತಾಂಶಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಇದ್ದಾವೆ ನೋಡಿ. ಎಲ್ಲ ಪ್ರಶ್ನೆಗಳನ್ನು ನೀವು ಒಮ್ಮೆ ಬರೆದಿಟ್ಕೊಂಡಿರಪ್ಪ ಅಂದ್ರೆ ನೀವು ಪದೇ ಇದನ್ನು ತೆಗೆದು ನೋಡೋ ನೆಸಿಟಿ ಒಳಂಗಿಲ್ಲ. ಒಮ್ಮೆ ಸರಿಯಾಗಿ ಪಾಸ್ ಮಾಡಿ ಬರೆದಿಟ್ಕೊಂಬಿಡಿ. ಪೂರ್ತಿ ಅದು ನಿಮ್ಮ ಕೇವಲ ಈ ವಿದ್ಯಾರ್ಥಿ ಜೀವನಕ್ಕಷ್ಟೇ ಅಲ್ಲದೆ ಮುಂದೆ ನಿಮ್ಮ ಕಾಂಪಿಟೇಟಿವ್ ಓದಲು ಕೂಡ ಇವು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು NCERT ಆಧಾರಿತ ಪುಸ್ತಕವಾಗಿರುತ್ತೆ. ಆದ ಕಾರಣ ಇದನ್ನು ನೀವು ಎಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡ್ತೀರೋ ಅಷ್ಟು ಯೂಸ್ಫುಲ್ಲು. ಅದರಲ್ಲೂ ಕೇಂದ್ರದ ಕಾಲ್ಫಾರ್ಮ್ಗಳಿಗಂತೂ ಬಹಳ ಮುಖ್ಯ, ಭಾಳ ಯೂಸ್ ಆಗುತ್ತೆ. ಸರಿ, ಇಲ್ಲಿವರೆಗೂ ಈಗ 4ನೇ ಅಧ್ಯಾಯದ ಉತ್ತರಗಳು. ಸ್ವಲ್ಪ ಫಾಸ್ಟ್ ನೋಡೋಣ, ಯಾಕಂದರೆ ಟೈಮು ಭಾಳ ಲೆಂದಿ ಹೋಗ್ತಿದೆ. ಯಾಕಂದರೆ ಟೈಮ್ ಜಾಸ್ತಿ ಆದ್ರೂ ವಿಡಿಯೋ ಲೋಡ್ ಆಗುತ್ತೆ. ನೋಡಿರಿ, ಪುಸ್ತಕಗಳ ಬೆಲೆ ಸ್ವಲ್ಪ ಅರ್ಥೈಸ್ಕೊಂಡು ನೋಡಿ. ಜನವರಿ ತಿಂಗಳಲ್ಲಿ ಮರಗಳನ್ನು ನೆಟ್ಟಿದ್ದು ಏನೇನಿದೆ, ನೋಡಿರಿ ಎಲ್ಲ ಡಿಟೇಲಾಗಿ ಉತ್ತರಗಳನ್ನ ನೀಡಿರುತ್ತಾರೆ. ಸ್ತಂಭಾಲೇಖಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೂಡ ನೀಡಿದ್ದಾರೆ. ಪಡೆದ ಅಂಕಗಳು, ಸಮತಲಕ್ಕೆ ಸಂಬಂಧಪಟ್ಟಂಥ ತಾಳೆ ಗುರುತುಗಳು, ಆ ತಾಳೆ ಗುರುತಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳಿಗೆ ವಿಶ್ಲೇಷಣೆಯನ್ನು ಕೂಡ ನೀಡುತ್ತಾರೆ. ಇಲ್ಲಿವರೆಗೂ ನಮ್ಮ ಅಧ್ಯಾಯ 5 ನೋಡ್ತಾ ಹೋಗಿ. ಇವು ಟೈಪ್ ಕ್ವಶನ್ಸ್ ಸಾಧಾರಣ, ಸುಲಭ ಅಂದರೆ ಅವುಗಳ ಕಠಿಣತೆ ಮಟ್ಟವನ್ನು ಕೂಡ ಆ ಪ್ರಶ್ನೆಗಳ ಮುಂದೆ ಕೊಡ್ತಾ ಹೋಗಿದ್ದಾರೆ. ನೀವು ಪ್ರಶ್ನೆಗಳನ್ನು ಪಾಸ್ ಮಾಡಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತವೆ. ನೋಡಿರಿ, ಇದು ಅಪವರ್ತನಗಳದ್ದು. ಎಲ್ಲ ಪ್ರಶ್ನೆ ಕಠಿಣತೆಗೆ ಅನುಗುಣವಾಗಿಯೂ ಕೂಡ ಇದ್ದಾವೆ. ಅವಿಭಾಜ್ಯ ಸಮಯದ ಉತ್ತರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ ಹಾಗೂ ಉತ್ತರಗಳನ್ನು ನೋಡ್ತಾ ಸಾಗಿ.
ನೀವು ಪ್ರಶ್ನೆಗಳನ್ನು ಆಗಲೇ ಬರ್ಕೊಂಡಿರ್ತಿರಲ್ಲ, ಓಕೆ, ಉತ್ತರಗಳನ್ನು ಕೂಡ ಬರ್ಕೋತ ಸಾಗಿ. ಅಂದರೆ ಏನಾಗುತ್ತೆ, ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ನಾವು ಹುಡುಕೋದ್ರಿಂದ ನಮಗೆ ಅದರ ಅರ್ಥ ಹಾಗೂ ಅದು ಹೆಚ್ಚಿಗೆ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಯಾಕೆ ಪ್ರಶ್ನೆಗಳನ್ನು ನೋಡಿ ನಾವು ಒಮ್ಮೆ ಬಿಡಿಸಲು ಟ್ರೈ ಮಾಡ್ತೀವಿ, ಆವಾಗ ಉತ್ತರ ಸರಿಯೋ ತಪ್ಪು ಅನ್ನೋದನ್ನು ನಾವು ಕೀ ಆನ್ಸರ್ನಲ್ಲಿ ನೋಡಿಕೊಂಡಾಗ ನಮ್ಮ ಕಲಿಕೆ ದೃಢೀಕರಣ ಆಗುತ್ತಾ ಸಾಗುತ್ತದೆ. ಈಗ 5ನೇ ಪಾಠದ ಉತ್ತರಗಳು ಮುಗಿತಾ ಬಂದವು. ಇನ್ನು 6ನೇ ಪಾಠದ ಪ್ರಶ್ನೆ. ಈಗ 6ನೇ ಪಾಠದ ಪ್ರಶ್ನೆಗಳನ್ನು ನೋಡೋಣ. ಸುತ್ತಳತೆ ಮತ್ತು ವಿಸ್ತೀರ್ಣ, ರೇಖಾಗಣಿತಕ್ಕೆ ಸಂಬಂಧಪಟ್ಟಿದ್ದು. ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಪ್ರಶ್ನೆಗಳು ಇಲ್ಲಿವರೆಗೂ ಪ್ರಶ್ನೆಗಳಾಯಿತು. ಇನ್ನು ಉತ್ತರ. ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡ್ತಾ ಸಾಗಿ. ನೋಡಿ, ಉತ್ತರಗಳನ್ನು ನೋಡ್ತಾ ಹೋದಂಗೆ, ಇವನ್ನ ಬರಿತಾ ಹೋದಂಗೆ ನಮಗೆ ಅವು ಏನಾಗುತ್ತೆ, ದೃಢೀಕರಣ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಯಾವಾಗ ನಾವು ಕೇವಲ ನೋಡಿ ಗಣಿತವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಲಿಖಿತ ರೂಪದಲ್ಲಿ ಯಾವಾಗ ಬರೆಯಲು ಪ್ರಾರಂಭಿಸ್ತೇವೋ ಅದರೊಳಗೆ ಇನ್ವಾಲ್ವ್ ಆಗಿ ನಾವು ಲೆಕ್ಕವನ್ನು ಬಿಡಿಸಲು ಪ್ರಾರಂಭಿಸಿದಾಗ ನಮಗೆ ಅದು